ಚಿರತೆಯ ಸೆರೆಗೆ 2 ಬೋನ್ನ ಬಳಕೆ. ಮನೆಯಿಂದ ಹೊರಬರದ ಚಿರತೆ ಆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕಾಗಿಯೇ 2 ಬೋನ್ಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುರಕ್ಷಿತವಾಗಿ ಚಿರತೆಯನ್ನ ಸೆರೆ ಹಿಡಿದು ಹೊರತರುವುದಕ್ಕೆ ಯಾರ ಕಣ್ಣಿಗೂ ಬೀಳದಂತೆ ಅಡಗಿ ಚಿರತೆ ಕೂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶತಾಯಗತಾಯ ಸುರಕ್ಷಿತವಾಗಿ ಚಿರತೆಯನ್ನು ಹೊರತರಬೇಕು. ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ತುಂತುರು ಮಳೆ ಈ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಯಾವ ರೀತಿ ನೆಟ್ಗಳನ್ನೆಲ್ಲ ಅಳವಡಿಕೆ ಮಾಡಿ ಈಗ ಈ ಚುಚ್ಚುಮದ್ದನ್ನು ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಕಾರ್ಯಾಚರಣೆಯನ್ನು ನೋಡೋದಕ್ಕೆ, ಆಪರೇಷನ್ ಚಿರತೆ ನೋಡೋದಕ್ಕೆ ಸುತ್ತಮುತ್ತಲಿನ ಜನ ಎಲ್ಲ ಈಗ ಅಲ್ಲಿ ಸೇರಿರುವಂಥದ್ದು. ಮತ್ತೊಂದು ಕಡೆ ಚಿರತೆ ಇರುವಂತಹ ರೂಮಿನ ಒಳಗಡೆ ಕ್ಯಾಮರಾವನ್ನು ಬಿಡಲಾಗಿದೆ. ಚಿರತೆ ಯಾವ ಭಾಗದಲ್ಲಿದೆ ಅಂಥೇಳಿ ಮೊಬೈಲ್ ಮೂಲಕವೇ ಈಗ ಅಲ್ಲಿನ ಸಿಬ್ಬಂದಿಗಳು ನೋಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಮನೆಯೊಳಗೇನೆ ಈಗ ಚಿರತೆ ಲಾಕ್ ಆಗಿರುವಂಥದ್ದು. ಇದು ಮಂಜುನಾಥ್ ಎಂಬುವರಿಗೆ ಸೇರಿದಂತಹ ಬಿಲ್ಡಿಂಗು. ಈ ಮನೆಯಲ್ಲಿ ವೆಂಕಟೇಶ್ ಅನ್ನೋರು ಇದ್ರು. ಅವರು ಈಗ ಚಿರತೆಯನ್ನು ಲಾಕ್ ಮಾಡಿದ್ದಾರೆ. ನಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮಪ್ಪ ಸೋಫಾ ದಟ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ಇದು ಒಳಗಡೆ ಚಿರತೆ ಒಳಗಡೆ ಬಂದಿದ್ದು ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿದ್ಮೇಲೆ ಚಿರತೆ ಅಂತ ಗೊತ್ತಾಗಿದ್ದು ಆಚೆ ಬಂದು ಮತ್ತೆ ಬಾಕ್ಲ ಡೋರ್ ಹಾಕಿದ್ದಾರೆ, ಮನೆ ಡೋರು. ಇಲ್ಲ, ನಾನು ಆಚೆ ಕಡೆ ನಾನು ಅಂಗಡಿಯಲ್ಲಿದ್ದೆ. ನಮ್ಮಪ್ಪ ನಮ್ಮ ಮನೆಯಲ್ಲಿದ್ದರು. ಸುಮಾರು ಒಂದು 7:30-8 ಗಂಟೆ. ಅದು ಮುಂಚೆ ಎಲ್ಲ ಓಡಾಡ್ತಾ ಇತ್ತಂತೆ. ಪಕ್ಕದ ಬಿಲ್ಡಿಂಗ್ ಎಲ್ಲ ಓಡಾಡಿದೆ. ಎಲ್ಲ ವೀಡಿಯೋ ಮಾಡಿ, ಜನಗಳು ವೀಡಿಯೋ ಮಾಡಿ ಆಲ್ರೆಡಿ ವಾಟ್ಸಪ್ ಎಲ್ಲ ಕಳಿಸಿದ್ರು. ಬೆಳಗ್ಗೆ ನೋಡಿದಾಗ ಇದು ನಮ್ಮ ಮನೆಗೆ ಬಂದು ನುಗ್ಗಿದೆ ಚಿರತೆ ಒಳಗಡೆ. ಚಿರತೆ ಅದು ಕುಂಟ್ಲೂರೆಡ್ಡಿ ಬಡಾವಣೆಯಲ್ಲಿ ಬೆಳಗ್ಗೆ ಒಂದು 7:30 8 ಗಂಟೆಯ ಆಸುಪಾಸಿನಲ್ಲಿ ಒಂದು ಚಿರತೆ ಓಡಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅಕ್ಕಪಕ್ಕದ ಬಿಲ್ಡಿಂಗ್ನಲ್ಲಿ ರಾತ್ರಿ ಎಲ್ಲ ಓಡಾಡಿರ್ತಕ್ಕಂಥ ವಿಡಿಯೋಗಳು ಈಗಾಗಲೇ ಜಿಗಣಿಯ ನಾಗರಿಕರಲ್ಲಿ ವೈರಲ್ ಆದಂಥ ಸಂದರ್ಭದಲ್ಲಿ ನಮ್ಮ ನಿಖಿಲ್ ಅವರ ತಾಯಿ, ಆಕೆಯ ಸಮಯ ಪ್ರಜ್ಞೆಯನ್ನು ಜಿಗಣಿ ಪುರಸಭೆ ವತಿಯಿಂದ ನಾನು ಭಾಳ ಅಮೂಲ್ಯವಾಗಿ ಸ್ವಾಗತವನ್ನು ಮತ್ತು ಶ್ಲಾಘನೆಯನ್ನು ಮಾಡ್ತೀನಿ. ಪ್ರಶಂಸನೀಯ ಕೂಡ. ಆಕೆ ಧೃತಿಯನ್ನಗೆಡದೆ ಆತ್ಮಸ್ಥೈರ್ಯದಿಂದ ಆ ಬಾಲವನ್ನು ನೋಡಿ ಚಿರತೆ ಬಂದಿದೆ ಅಂತೇಳಿ ಆಕೆ ಈಚೆ ಬಂದು ಮನೆಯ ಬಾಗಿಲನ್ನು ಹಾಕಿ ಚಿರತೆಯನ್ನು ಒಳಗಡೆ ಬಿಟ್ಟು ಆಕೆ ಪಕ್ಕದ ಮನೆಗೆ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಜಿಗಣಿ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಈಗ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೆ. ಆ ಪ್ಲೇವುಡ್ ಶೀಟು ಡಮ್ ಅಂತ ಸೌಂಡ್ ಬಂತು. ಸೌಂಡ್ ಏನು ನಾಯಿಗೆ ಬಂತು ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಅದು ಚಿರತೆ ಅಂತ ಗೊತ್ತಾಯಿತು. ಚಿರತೆ ಅಂತ ಗೊತ್ತಾದ ತಕ್ಷಣ ಒಳಗಡೆಗೆ ರೂಮ್ ಒಳಗಡೆ ಹೋಯ್ತು. ನಿಮ್ಮ ಮುಂದೆನೇ ಪಾಸ್ ಆಯಿತು? ಹಾಂ, ನಮ್ಮ ಮುಂದೆನೇ ಪಾಸ್ ಆಯಿತು. ನಾನು ಎದುರುಗಡೆ ನೋಡಿದೆ. ನೋಡಿದ ತಕ್ಷಣ ಗೊತ್ತಾಯ್ತು ಅದು ಸೀದಾ ಬಂದು ನಮ್ಮ ಮುಂದೆ ಹೋಗಿ ರೂಮ್ ಒಳಗಡೆ ಹೋಗಿ ಬಾಗಿಲಿಂದ ಹೋಯ್ತು. ಅಷ್ಟು ನೋಡಿದ್ವಿ. ಅಟ್ಯಾಕ್ ಮಾಡೋದು ಆ ಥರದ್ದು ಏನೂ ಮಾಡಿಲ್ಲ ಪಾಪ. ಅದು ಏನು ಅಟ್ಯಾಕ್ ಮಾಡಿಲ್ಲ, ಏನಿಲ್ಲ. ನಾನು ಒಳಗಡೆ ಹೋಗಂಟ ಅದು ಒಳಗಡೆ ಹಿಂಗೆ ಹೋದ್ಮೇಲೆ ಬಾಗಿಲಿಂದ ಹೋದ್ಮೇಲೆ ನಾನು ಈಚೆ ಓಡಿ ಬಂದು ಚಿಲ್ಕ ಹಾಕಿದ್ದೆ. ಈಗ ಚಿರತೆಯನ್ನ ಸೇಫ್ ಆಗಿ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. 2 BHK ಮನೆ ಆಗಿರೋದ್ರಿಂದ ಚಿರತೆ ಯಾವ ಮೂಲೆಯಲ್ಲಿ ಸೇರಿಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸಹಜವಾಗಿ ಅಷ್ಟು ಜನ ಸೇರಿದಾಗ, ಗದ್ದಲ ಆದಾಗ ಚಿರತೆ ಕೂಡ ಆತಂಕಕ್ಕೊಳಗಾಗಿರುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಸೇರ್ಕೊಂಡಿರುತ್ತೆ. ಅದನ್ನು ಈಗ ಸೇಫ್ ಆಗಿ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಹರಸಾಹಸವನ್ನು ಪಡ್ತಾ ಇರುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತುಂಬ ಡೇಂಜರಸ್ ಆದಂತಹ ಆಪರೇಷನ್ ಇವೆಲ್ಲವೂ ಕೂಡ. ಈಗ ಆನೇಕಲ್ನ ಜಿಗಣಿ ಭಾಗದಲ್ಲಿ ಚಾಲಾಕಿ ಚಿರತೆಯನ್ನು ಸೆರೆ ಹಿಡಿಯುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು.